ಹಲೋ ಫ್ಯಾಮಿಲಿ, ಮೇಘಾ ಲೈಫ್ ಸ್ಟೈಲ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇದು ಸೆಪ್ಟೆಂಬರ್ 25ನ ವ್ಲಾಗ್, ನಮ್ಮ ಆ್ಯನಿವರ್ಸರಿಯ ವ್ಲಾಗ್. ನಾನು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೇಕ್ ಮಾಡಬೇಕಾದ್ರೆ ತುಂಬ ಆಸೆ ಇತ್ತು. ಸೊ ಕೇಕ್ ಮಾಡೋಕ್ಕಾಗಲಿಲ್ಲ ಮನೆಯಲ್ಲಿ, ಅಂದರೆ ನಾನೇ ಓನಾಗಿ ಏನು ಪ್ರಿಪೇರ್ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ, ಆಫೀಸ್ಗೆ ಬಂದು ಲೇಟ್ ಆಯಿತು. ಹಾಗಾಗಿ ಕೇಕ್ ಪ್ರೀಮಿಕ್ಸ್ ಸಿಗುತ್ತಲ್ಲ, ಸೊ ಅದನ್ನು ತೊಗೊಬಂದು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಏನಿಲ್ಲ, ಆಲ್ರೆಡಿ ಕೇಕ್ ಪ್ರೀಮಿಕ್ಸಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಮಿಲ್ಕ್ ಮತ್ತು ಆಯಿಲ್ ಹಾಕಿ ನಾವು ಚೆನ್ನಾಗಿ ಬೀಟ್ ಮಾಡಿಕೊಂಡು ನಮ್ಮ ಹತ್ರ ಯಾವುದು ಕೇಕ್ ಮೋಲ್ಡ್ ಇದ್ದರೆ, ಕೇಕ್ ಮೋಲ್ಡ್ ಇಲ್ಲದೆ ನಿಮ್ಮ ಹತ್ರ ಯಾವ ನಾರ್ಮಲ್ ಬೌಲ್ ಇರುತ್ತೋ ಅದಕ್ಕೆ ಆಯಿಲ್ ಗ್ರೀಸ್ ಮಾಡಿಬಿಟ್ಟು ಬ್ಯಾಟರ್ನ ಪೋರ್ ಮಾಡಿ ಸ್ವಲ್ಪ ಚಾಕ್ಲೇಟಿನ ಗಾರ್ನಿಷ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಜೊತೆಗೆ ಪ್ರೀ ಹೀಟ್ ಮಾಡೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಅಥವಾ ನೀರು ಯಾವುದಾದ್ರೂ ನಡೆಯೋದು. ಇದು ಕುಕ್ಕರ್ ಮಿಕ್ಸ್ ಅಂತಲೇ ಸಿಗುತ್ತೆ, ಕುಕ್ಕರ್ ಪ್ರೀಮಿಕ್ಸ್ ಚಾಕ್ಲೇಟ್ ಕೇಕ್ ಮಿಕ್ಸ್ ಅಂತ ಸಿಗುತ್ತೆ. ಸೊ ನೀವು ಅದನ್ನೇ ತೊಗೊಳ್ಳಿ, ನಾನು ಅದನ್ನೇ ತೊಗೊಂಡಿರೋದು. ಸೊ ಅದರಲ್ಲಿ ಒಂದು 30-35 ಮಿನಿಟ್ಸ್ ಕುಕ್ಕರಲ್ಲಿ ಇಟ್ಬಿಟ್ಟು ಕುಕ್ ಮಾಡಿದ್ರೆ ಆಯಿತು. ಮೀಡಿಯಮ್ ಹೈ ಲೋ ಫ್ಲೇವಲ್ಲಿ ಚೆನ್ನಾಗಿ ಬಂದಿದೆ ಟೇಸ್ಟು. ಅದ್ರ ಜೊತೆಗೆ ಆಫೀಸಲ್ಲಿ ಕೂಡ ಕೇಕ್ ಕಟ್ಟಿಂಗ್ ಇತ್ತು. ಸೆಲೆಬ್ರೇಟ್ ಫಸ್ಟ್ ಟೈಮ್ ಈ ಥರ ಆಫೀಸಲ್ಲಿ ಮಾಡ್ಕೊತಾ ಇರೋದು. ಎಲ್ಲ ನಮ್ಮ ಸ್ಟಾಫ್ ಸೇರಿ ಮಾಡಿದ್ದು, ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಮನೆಗೆ ಬಂದು ಮಗಳ ಜೊತೆ ಒಂದು ರೌಂಡ್ ವಾಕ್ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿನ್ನೋದಕ್ಕೆ ತಿಂಡಿ ಯಾವುದು ಇದು ಬೇಕು ಅಂದರೆ ಸೊ ಹೋಗಿ ಫಸ್ಟಲ್ಲಿ ಸ್ವಲ್ಪ ಅವಳಿಗೆ ಪಾಪ್ಕಾರ್ನ್ಸ್ ಅದೆಲ್ಲ ಕೊಡಿಸಿ ತಿನ್ನಿಸ್ಕೊಂಡು, ಜೊತೆಗೆ ನಾವು ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ಇನ್ನೆಲ್ಲೂ ಹೊರಗಡೆ ಹೋಗೋಕ್ಕಾಗೋಕ್ಕಿಲ್ಲ ಈ ಸತಿ, ಎಲ್ಲೂ ಏನು ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬಂದಿದ್ದೇ ಲೇಟಾಗಿತ್ತು, ಡ್ಯೂಟಿ ರಜೆ ಇರಲಿಲ್ಲ. ಸೊ ಮನೇಲಿ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಅಮ್ಮ ಮನೆಗೆ ಬಂದರೆ, ಅಮ್ಮ ಮನೆಯಲ್ಲಿ ಚಿಕನ್ ತೊಗೊಂಡ್ಬಂದ್ವಿ. ಸೊ ಚಿಕನ್ಗೆ ಗ್ರೇವಿ ಆ್ಯಂಡ್ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಗ್ರೇವಿಗೆ ನಾನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಮೊಸರು, ಉಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಒಂದು 10-15 ಮಿನಿಟ್ಸ್ ಬಿಟ್ಬಿಡಿ. ಸೊ ನೀಟಾಗಿ ಕಂಬೈನ್ ಆಗುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿಟ್ಕೊಂಡ್ರೆ ಆಮೇಲೆ ಗ್ರೇವಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀನಿ. ಕಬಾಬ್ ರೆಡಿ ಮಾಡಿದ್ರೆ ನನ್ನ ಮಗಳು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಕೂತಿದ್ದಾಳೆ ಹೆಲ್ಪ್ ಮಾಡೋದಕ್ಕೆ. ಸೊ ಮಾಡ್ತಾ ಇರ್ತಾರೆ, ಅವಳಿಗೆ ನಾನು ಏನಾದರೂ ಕೆಲಸ ಮಾಡ್ತಿರ್ತೀನಿ ಇನ್ನೆಲ್ಲಮ್ಮ ನಾನು ಹೆಲ್ಪ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಕೊಂಡು ಡಿಸ್ಟರ್ಬ್ ಮಾಡಿಕೊಂಡು ನನಗೆ ಪೇಷನ್ಸ್ ಎಷ್ಟಿರುತ್ತೋ ಅಷ್ಟು ನೋಡ್ತಾ ಇರ್ತಾಳೆ, ಹೆಂಗೆ ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ನೋಡಿ ಎಷ್ಟು ಮಾಡ್ತಾಳೆ. ಚಿಕನೆಲ್ಲ ಅಲ್ಲಿಂದ ಹಾಕ್ಕೊಂಡು ಇದರಲ್ಲಿ ಸಿಸರಲ್ಲಿ ಇದೇ ಥರ ತೀಟೆ ಮಾಡ್ಕೋ. ನನಗೆ ಟೈಮ್ ಸಿಗೋದೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನನ್ನ ಡ್ಯೂಟಿಯಿಂದ ಬಂದಮೇಲೆ ಈ ಥರ ಟೈಮ್ಗಳಲ್ಲಿ ಸೊ ಬಂದು ಆಟ ಆಡ್ತಿರ್ತಾಳೆ. ಸೊ ಮನೇಲಿ ಬಿಟ್ಬಿಟ್ಟು ನಾನು ಕಬಾಬ್ ರೆಡಿ ಮಾಡ್ಕೊತೀನಿ. ಕಬಾಬಿಗೆ ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ಹುಣಸೆ ಹಣ್ಣು ಮೇನ್ ಅದಕ್ಕೆ. ಹುಣಸೆ ಹಣ್ಣು ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತ ನಾನು ಲೆಮನ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಎರಡನ್ನೂ ನೀಟಾಗಿ ಹಾಕಿ ಫಸ್ಟ್ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬೈಂಡ್ ಆಗುತ್ತೆ. ಅದಾದಮೇಲೆ ನಾವು ಕಬಾಬ್ಗೆ ಏನು ಮಿಕ್ಸ್ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದ್ರ ಜೊತೆಗೆ ಎಗ್ ಮತ್ತು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಕಬಾಬ್ ತುಂಬ ಇಷ್ಟ, ಸೊ ಇದೊಂದು ಸತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಯಾವುದೋ ಕಲರೆಂಟ್ ಇಲ್ಲ, ಯಾವುದು ಆರ್ಟಿಫಿಷಿಯಲ್ ಕಲರ್ಸ್ ಬರೋದಿಲ್ಲ, ಪ್ರಿಸರ್ವೇಟಿವ್ಸ್ ಏನಿಲ್ಲ, ನ್ಯಾಚುರಲಾಗಿ ಮನೇಲಿ ನಮ್ಗೆ ಏನು ಇಂಗ್ರೀಡಿಯೆಂಟ್ಸ್ ಇತ್ತು ಅದ್ರಲ್ಲಿ ಮಾಡ್ಕೋಬೋದು ನಾವು. ತುಂಬ ಚೆನ್ನಾಗಿ ಬಂದಿತ್ತು, ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ರೆಡಿ ಮಾಡಿಕೊಂಡೆ. ರೆಡಿ ಆಗ್ತಿದ್ದಂಗೆ ನಮ್ಮ ಮನೆಯವರು ಓಕೆ ಗೀ ರೈಸ್ ಇವತ್ತು ನಾನು ಮಾಡ್ತೀನಿ ಮಾ ಅಂತಂದರು. ಸರಿ ಆಯಿತು ಮಾಡಿ ಅಂತ ಅಂದ್ಬಿಟ್ಬಿಟ್ಟೆ. ಕೆಲವೊಂದು ಸತಿ ಅವ್ರು ಎಲ್ಲ ಟೈಮಲ್ಲಿ ಕುಕಿಂಗ್ ಎಲ್ಲ ಮಾಡಲ್ಲ, ಕೆಲವೊಂದು ಸತಿ ಅವ್ರಿಗೆ ಮೂಡ್ ತುಂಬ ಚೆನ್ನಾಗಿದ್ರೆ ಮಾಡಬೇಕು ಅನ್ಸಿದ್ರೆ ಬಂದು ಅವರೇ ಮಾಡ್ತಾರೆ. ಸೊ ಗೀ ರೈಸ್ ಎಲ್ಲ ಮಾಡಿ ಚಿಕನ್ ಗ್ರೇವಿ ಇವತ್ತು ಅವರೇ ಮಾಡಿದ್ರು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಏನಿಲ್ಲ, ಗೀ ರೈಸ್ ಕೂಡ ಸೇಮ್ ಆಯಿಲು ಮತ್ತು ಸ್ವಲ್ಪ ಗೀ, ಚಕ್ಕೆ, ಲವಂಗ, ಕಲ್ಲುವ ಮತ್ತು ಪಲಾವ್ ಎಲೆ ಬರುತ್ತಲ್ಲ ಹಾಕಿ ಅದು ನೀಟಾಗಿ ಫ್ಲೇವರ್ ಬಿಟ್ಟ ಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಬ್ರೌನ್ ಫ್ರೈ ಆಗಬೇಕು, ಫುಲ್ಲು ಗೋಲ್ಡನ್ ಬ್ರೌನ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ನಾವು ಮ್ಯಾರಿನೇಟ್ ಮಾಡಿ ಚಿಕನ್ ಇತ್ತಲ್ವ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಡೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಾಯಿ ಹಾಲು ಹಾಕ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ, ಅಂದರೆ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ. ಕಾಯಿ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇನು ಕುದೀತಾ ಇದೆ ಅಂತ ಅನ್ನುವಾಗ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೊತೆಗೆ ಪೆಪ್ಪರ್ ಪೌಡರು, ಗಟ್ಟಿ ಮತ್ತು ಒಂಥರ ಇದ್ರ ಟೇಸ್ಟ್ ಬರುತ್ತೆ. ಗಟ್ಟಿ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಾಯ್ಲ್ ಆಗೋಕೆ ಬಿಟ್ಬಿಡಿ. ಅದ್ರ ಜೊತೆಗೆ ಟೈಮ್ ಆಗಿತ್ತು ಅಂತೇಳಿ ಕಬಾಬ್ ಕೂಡ ಹಾಕೋತಾ ಇದ್ದೀನಿ. ಕಬಾಬ್ ಮಾತ್ರ ನಿಜವಾಗ್ಲೂ ವೆರಿ ಕ್ರಿಸ್ಪಿಯಾಗಿ ಬಂತು, ಟೇಸ್ಟಿಯಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ, ಓಕೆನಾ. ಕಬಾಬು, ಚಿಕನ್ ಗ್ರೇವಿ ಆ್ಯಂಡ್ ಗೀ ರೈಸ್ ಎಲ್ಲನೂ ರೆಡಿಯಾಗಿತ್ತು. ಸೊ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಕೇಕ್ ತಂದ್ವಿ. ಕೇಕ್ ಮಾತ್ರ ಕಟ್ ಮಾಡೋಕ್ಕೆ ಆಗಲಿಲ್ಲ, ಇವತ್ತು ಕಟ್ ಮಾಡಬೇಕು. ನೋಡೋಣ ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ನೆನಪೇ ಇಲ್ಲ ಯಾರಿಗೂ ಕೇಕ್ ತಂದಿಟ್ಟಿರೋದು. ನಾನು ಮನೇಲಿ ಮಾಡಿದ್ನಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಅದರಲ್ಲೇ ಮುಗಿಸ್ಬಿಟ್ವಿ ನಮ್ಮ ಆ್ಯನಿವರ್ಸರಿನ. ಸೊ ಇದು ಮಾತ್ರ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಕಬಾಬು. ಟ್ರೈ ಮಾಡಿ ನೋಡಿ, ಇದನ್ನು 3rd ಟೈಮ್ ಥರ ಟ್ರೈ ಮಾಡ್ತಾ ಇರೋದು. ಸೊ ಇದು ಫಸ್ಟ್ ವೀಡಿಯೋ, ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಬೇಕಿದೆ. ಸೊ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೇಘಾ ಲೈಫ್ ಸ್ಟೈಲಲ್ಲಿ ಇನ್ನೂ ಅಷ್ಟು ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಕೀಪ್ ಆನ್ ಸಪೋರ್ಟಿಂಗ್ ಮೀ.